ನಮ್ಮ ಆರ್ಸಿಬಿ ತಂಡ ಯುಪಿ ವಾರಿಯರ್ಸ್ ವಿರುದ್ಧ ಈ ಒಂದು ಐಪಿಎಲ್ ಅಲ್ಲಿ ಎರಡನೇ ಪಂದ್ಯ ಗೆದ್ದ ನಂತರ ನಮ್ಮ ಆರ್ಸಿಬಿ ನಾಯಕಿ ಸ್ಮೃತಿ ಮಂದನಾರ್ ಅವರು ಏನೆಲ್ಲ ಹೇಳಿದ್ರು ಅಂತ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ನಮ್ಮ ಆರ್ಸಿಬಿ ಬಾಲರ್ಸ್ಗಳು ಮೊದಲು ಬಾಲಿಂಗ್ ಮಾಡೋ ಸಂದರ್ಭದಲ್ಲಿ ಚೆನ್ನಾಗಿ ಬಾಲಿಂಗ್ ಸ್ಮೆಲ್ ಅನ್ನ ಕಂಪ್ಲೀಟ್ ಮಾಡಿದ್ರು. ಬೇಗನೆ ವಿಕೆಟ್ ಥ್ರೋ ಅನ್ನ ತೆಗೆದುಕೊಟ್ರು. ಯುಪಿ ತಂಡವನ್ನ ಬೇಗನೆ ಕಟ್ಟಿ ಹಾಕೋದ್ರಲ್ಲಿ ನಮ್ಮ ಬಾಲರ್ಸ್ಗಳು ಯಶಸ್ವಿಯಾದರು. ಪ್ರಮುಖವಾಗಿ ಶ್ರೇಯಾಂಕ ಪಾಟೀಲ್ ಅವರು ಒಬ್ಬರೇ ಮಾತ್ರ ಜಾಸ್ತಿ ರನ್ ಅನ್ನ ಬಿಟ್ಕೊಟ್ರು ಮತ್ತೆ 2 ವಿಕೆಟ್ ಕೂಡ ತೆಗೆದುಕೊಟ್ರು. ಮೊದಲನೇದಾಗಿ ಲಮಿಂಗ್ ಅವರು ವಿಕೆಟ್ ಅನ್ನ ಫಸ್ಟ್ ದ್ವಿತೀಯವರು ತೆಗೆದುಕೊಟ್ರು. ಅಲ್ಲಿಂದ ಮೊಮೆಂಟಮ್ ಶಿಫ್ಟ್ ಆಯಿತು. ಬಟ್ ಬೆಲ್ ಅವರು 1 ವಿಕೆಟ್ ಅನ್ನು ತೆಗೆದುಕೊಟ್ಟು ಕಡಿಮೆ ಎಕಾನಮಿಯಲ್ಲಿ ಬಾಲಿಂಗ್ ಮಾಡಿದ್ರು. ನಡೀನ್ ಅವರು ಕೂಡ 2 ವಿಕೆಟ್ ಅನ್ನ ತೆಗೆದುಕೊಟ್ರು. ನಮ್ಮ ತಂಡ ಒಂದು ಈಸಿಯಾಗಿ ಚೇಸ್ ಮಾಡಬಲ್ಲಂತ ಒಂದು ಸ್ಕೋರ್ ಅನ್ನ ನಮ್ಮ ಬಾಲರ್ಸ್ಗಳು ಕಲೆ ಹಾಕಿ ಕೊಟ್ರು. ಈ ಒಂದು ಮೊತ್ತವನ್ನ ಚೇಂಜ್ ಮಾಡಿಕೊಳ್ಳುವಂತ ನನ್ನ ಓಪನರ್ ಪಾರ್ಟ್ನರ್ ಆಗಿರ್ತಕ್ಕಂಥ ಗ್ರೇಸ್ ಹ್ಯಾರಿಸ್ ಅವರು ಆರಂಭದಲ್ಲಿ ಸ್ಫೋಟಕ ಇನ್ನಿಂಗ್ಸ್ ಅನ್ನ ನೀಡಿದ್ರು. 40 ಬಾಲ್ ಅಲ್ಲಿ 85 ರನ್ ಅನ್ನ ಕಲೆ ಹಾಕೊಂಡ್ರು. 5 6 10 ಬೌಂಡ್ರಿ ಅನ್ನ ಪಡೆದುಕೊಂಡ್ರು. ಒಂದು ಅಪೋಸಿಟ್ ನಾಟ್ ಸ್ಟ್ರೈಕ್ ಅಲ್ಲಿ ಅವರ ಒಂದು ಬ್ಯಾಟಿಂಗ್ ನೋಡಕ್ಕೆ ನನಗೆ ತುಂಬಾನೇ ಖುಷಿ ಆಗ್ತಾ ಇತ್ತು. ಬಟ್ ಅವರ ಒಂದು ಸೆಂಚುರಿ ಕಂಪ್ಲೀಟ್ ಆಗಬೇಕಾಗಿತ್ತು. ಬಟ್ ಬಿಗ್ ಶಾಟ್ ಹೊಡೆಯಕ್ಕೆ ಹೋಗಿ ಅವರು ವಿಕೆಟ್ ಅನ್ನ ನೀಡ್ತಾರೆ. ಬಟ್ ಕಂಪ್ಲೀಟ್ ಆಗಿ ಪಂದ್ಯವನ್ನ ಬ್ಯಾಕ್ ಟು ಬ್ಯಾಕ್ 2 ಪಂದ್ಯವನ್ನ ಈ ಒಂದು ಐಪಿಎಲ್ ಅಲ್ಲಿ ಗೆದ್ದಿದ್ವಿ. ತುಂಬಾ ಖುಷಿ ಆಗ್ತಾ ಇದೆ. ಇದೇ ರೀತಿ ಎಲ್ಲಾ ಪಂದ್ಯಗಳನ್ನ ಗೆದ್ದು ಈ ಬಾರಿನೂ ಕೂಡ ನಮ್ಮ ಆರ್ಸಿಬಿ ನಮ್ಮ ತಂಡ ಕಪ್ ಗೆಲ್ಲೋದ್ರಲ್ಲಿ ಯಶಸ್ವಿ ಆಗುತ್ತೆ. ನಾವು ತುಂಬಾನೇ ಎಫರ್ಟ್ಸ್ ಹಾಕ್ತೀವಿ ಅಂತ ಸ್ಮೃತಿ ಮಂದನಾರ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾತಾಡ್ತಾರೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.